ನಾವು ಬಾಡಿನ ಟ್ರೈನ್ ಮಾಡಬೇಕಾದ್ರೆ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಆಗ್ತಾ ಬಾಡಿನ ಅದ್ರ ಜೊತೆಗೆ ಕೆಲಸ ಮಾಡುವಾಗ ಮಾಡಬೇಕು. ಆಗಲೇ ಒಂದು ಎನರ್ಜಿ ಲಿಬರೇಟ್ ಆಗೋದು. ಎಷ್ಟೋ ಸತಿ ನಾವು ಹೊರಗಡೆಯಿಂದ ಶಬ್ದ ಬಂದ ತಕ್ಷಣ ಡಿಸ್ಟರ್ಬ್ ಆಗ್ತೇವೆ. ಧ್ಯಾನ ಮಾಡ್ತಿದ್ದಾಗ ಕಣ್ಣು ಮುಚ್ಕೊಂಡು ಕೂತಿದ್ದಾಗ ಯಾರೋ ಡಿಸ್ಟರ್ಬ್ ಮಾಡ್ತಾರೆ, ಇಲ್ಲ ಒಳಗೆ ಡಿಸ್ಟರ್ಬ್ ಆಗ್ಬೋದು, ಹೊರಗಡೆಯಿಂದ ಡಿಸ್ಟರ್ಬ್ ಆಗ್ಬೋದು. ಆವಾಗ ನಿಮಗೊಂದು ಚಾಲೆಂಜು. ಆ ಡಿಸ್ಕಂಫರ್ಟ್ ಆದಾಗ ನಿಮ್ಗೆ ಅನಿಸುತ್ತೆ ನಾನು ಧ್ಯಾನ ಸರಿಗೆ ಮಾಡ್ತಿದ್ದೀನೋ ಇಲ್ವೋ ಅಂತ ಡೌಟ್ ಬರುತ್ತೆ. ನಿಮಗೆ ನೀವು ಬೈಕೊಂಡು ಸುಮ್ಮನೆ ಕೂತ್ಕೊ ಅಂತ ಅಂದ್ಕೊಳ್ತೀರ, ನಿಮ್ಮ ವಿಲ್ ಪವರ್ನ ಎಕ್ಸ್ಟ್ರಿಕ್ಯೂಟ್ ಮಾಡ್ತೀರ. ಆದರೆ ನಿಮಗೆ ಏನೋ ಬಾಡಿನಲ್ಲಿ ಒಂಥರ ನನ್ನ ಸರಿ ಈ ಸ್ಮೂರ್ಸಾಗುತ್ತೆ. ಆವಾಗ ನಿಮಗೆ ಚಾಲೆಂಜು, ಇಲ್ಲ ನಾನು ಮಾಡಬೇಕು ಧ್ಯಾನ ಅಂತ ಒಂಥರ ಡಿಸೈಡ್ ಮಾಡಿ ಒಂದು ಸೆಕೆಂಡಲ್ಲಿ ಚೇಂಜ್ ಮಾಡಿಕೊಳ್ತೀರಲ್ಲ, ಆ ಬಾಡಿನಲ್ಲಿ ಒಂದು ರೀತಿ ಎನರ್ಜಿ ರೈಸ್ ಆಗುತ್ತೆ. ಇದಕ್ಕೆ ಹೇಳ್ತಾರೆ ಆ್ಯಪಿಂಗ್ ಅಂತ. ಆ್ಯಂಪಿಂಗ್ ಎನರ್ಜಿ ಸಡನ್ನಾಗಿ ಅದು ಹೆಚ್ಚಾಗತ್ತೆ, ಗೊತ್ತಾಗತ್ತೆ ನಿಮಗೆ. ಸಮ್ ರಿವೈವಲ್ ಆಗುತ್ತೆ, ಅಂದರೆ ಏನೋ ಒಂದು ಹೊಸದಕ್ಕೆ ಬದಲಾವಣೆಗೆ ಹೋಗುತ್ತೆ, ಆಮೇಲೆ ಸೆಟ್ಲ್ ಆಗುತ್ತೆ. ಆಗ ನಿನ್ನ ಬಾಡಿಗೆ ಹೇಳ್ತಾ ಇದೆಯಾ ನೀನು, ಈಗ ಇದು ಸ್ವಲ್ಪ ಕಷ್ಟ, ಮನಸ್ಸಿಗೆ ಬೇಸರ ಆಗುತ್ತೆ, ನನಗೆ ಡಿಸ್ಟರ್ಬ್ ಆಯ್ತಲ್ಲ ಅಂತ. ಆದರೆ ಅಲ್ಲಿಗೆ ಎದ್ಬಿಡಬಾರ್ದು. ಬಿಗಿನಿಂಗ್ ಆ ಥರ ಅನಿಸುತ್ತೆ. ಪ್ರಾಕ್ಟೀಸ್ ಮಾಡ್ತಾ 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 ನಿಮಗೆ ಗೊತ್ತಾಗುತ್ತೆ, ನಾನು ಈ ಥರ ಆದಾಗೆಲ್ಲ ಒಂದು ಜಂಪ್ ತೊಗೋಬೇಕು. ಆದರೆ ಆಗಲಿ ಆದಾಗೆಲ್ಲ ನಾವೇನು ಮಾಡ್ತೀವಿ, ನಮ್ಮ ಫೋರ್ಸಿಬಲಿಂದ ಕೂತ್ಕೊಳ್ತೀವಲ್ಲ, ಆಗ ಒಂದು ಬಾಡಿನಲ್ಲಿ ಚೇಂಜ್ ಆಗುತ್ತೆ. ಒಂದು ಪಾರ್ಟಿಕಲ್ಲು ಒಂದು ದೊಡ್ಡ ಒಂದು ವೇವ್ ಥರ ಏಳುತ್ತೆ. ಆ ವೇವ್ ಒಂದು ಮ್ಯಾಟರ್ ಆಗುತ್ತೆ. ಆ ಮ್ಯಾಟರಿಂದ ಒಂದು ಎನರ್ಜಿ ಬರುತ್ತೆ. ಈ ಫಾರ್ಮೇಷನಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಮ ಬಾಡಿ ಚೇಂಜ್ ಆಗ್ತಾಯಿದೆ. ಮೈಂಡ್ ಸೆಟ್ ಚೇಂಜ್ ಆದಾಗೂ ಬಾಡಿ ಚೇಂಜ್ ಆಗ್ತಾ ಇರುತ್ತೆ. ಬಾಡಿ ಚೇಂಜ್ ಆಗಬೇಕು. ಬಾಡಿ ಸ್ಪಿರಿಚುವಲ್ ಆಗಬೇಕಾದ್ರೆ ಬಾಡಿ ಸಟ್ಲ್ ಆಗಬೇಕು. ಬಾಡಿ ರೆಸಿಪ್ರೊಕೇಟ್ ಮಾಡಬೇಕು. ಬಾಡಿದು ನಮಗೆ ಒಳಗಡೆ ಇನ್ಸ್ಟಿಂಕ್ಟ್ಸ್ ಗೊತ್ತಾಗಬೇಕು, ಗಮನಕ್ಕೆ ಬರಬೇಕು. ಇಂದ್ರಿಯಗಳೆಲ್ಲ ರಿಫೈನ್ ಮಾಡಬೇಕು.